ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ಪನೀರ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತಿದ್ದೇನೆ ಆಯ್ತಾ. ಪನೀರ್ ದಮ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು ಮತ್ತು ಟೇಸ್ಟಿಯಾಗಿರುತ್ತೆ ಆಯಿತಾ. ತುಂಬ ಜನರು ನನಗೆ ರಿಕ್ವೆಸ್ಟ್ ಮಾಡಿದ್ರು ಬಿರಿಯಾನಿ ರೆಸಿಪಿ ಹಾಕಲಿಕ್ಕೆ. ಸೊ ಅವರಿಗೋಸ್ಕರ ನಾನು ಇವತ್ತು ಬಿರಿಯಾನಿ ರೆಸಿಪಿ ಹಾಕ್ತಿದ್ದೇನೆ. ಸೊ ಬನ್ನಿ ವಿಡಿಯೋಗೆ ಹೋಗೋಣ, ಯಾವ ಥರ ಪನೀರ್ ಬಿರಿಯಾನಿ ಮಾಡೋದು ಅಂತೇಳಿ ನೋಡುವ. ಫಸ್ಟಿಗೆ ನಾವು ನೀರಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕಾಯ್ತಾ. ನಾನಿಲ್ಲಿ ದಾವದ್ ಗೋಲ್ಡ್ ಡೈಮಂಡ್ ಈ ರೈಸನ್ನು ತಗೊಂಡಿದ್ದೇನೆ. ಈ ಅಕ್ಕಿಯನ್ನು ನಾನಿಲ್ಲಿ 250 ml ಅಲ್ಲಿ 1 ಕಪ್ ತಗೊಂಡಿದ್ದೇನೆ ಆಯ್ತಾ. ಅದನ್ನು 3 ರಿಂದ 4 ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಳ್ಕೊಳ್ಬೇಕಾಯ್ತಾ. ನಂತರ ಅದನ್ನು ನೆನೆಯಲಿಕ್ಕೆ ಇಡಬೇಕಾಯ್ತಾ. ಫಸ್ಟ್ ಪ್ರೊಸೆಸ್ ನಾವಿಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು ದಮ್ ಬಿರಿಯಾನಿ ಆದ್ರಿಂದ. ನಂತರ ಇಲ್ಲಿ ನಾನಿಲ್ಲಿ ಪನೀರ್ ಯೂಸ್ ಮಾಡ್ತಿರೋದು ನಂದಿನಿ ಪನೀರ್ ಆಯ್ತಾ. 1 ಪ್ಯಾಕೆಟ್ ಇಲ್ಲಿ 200 ಗ್ರಾಮ್ ಇದ್ದು ಪ್ಯಾಕೆಟ್ ಇದ್ದು ಪನೀರ್ ಆಯ್ತಾ ನಾನಿಲ್ಲಿ ಯೂಸ್ ಮಾಡ್ತಿರೋದು. ಅದನ್ನು ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಟೈಪಲ್ಲಿ ಬೇಕೋ, ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ಬೇಕಾದರೆ ಕಟ್ ಮಾಡ್ಕೊಳ್ಳಿ, ಸಣ್ಣ ಸೈಜ್ ಬೇಕಾದರೆ ಸಣ್ಣ ಸೈಜ್ ಬೇಕಾದರೆ ಕಟ್ ಮಾಡ್ಕೊಳ್ಳಿ ಆಯಿತಾ. ನಿಮಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಕಟ್ ಮಾಡ್ಕೊಂಡ್ರಾಯ್ತು. ನೋಡಿ ಈ ಥರ ಇರುತ್ತೆ ಪನ್ನೀರ್. ಇದನ್ನು ನನಗೆ ಬೇಕಾದ ರೀತಿ ನಾನು ಕಟ್ ಮಾಡ್ಕೊಳ್ತಿದ್ದೇನೆ ಆಯಿತಾ. ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ನಂತರ ಸಣ್ಣ ಸಣ್ಣ ಪೀಸಸ್ ಆಗಿ ನಾ ಕಟ್ ಮಾಡ್ಕೊಳ್ತಿದ್ದೇನೆ ಆಯ್ತಾ. ಶಾಪಲ್ಲಿ ಕಟ್ ಮಾಡಿದ್ದು ಕೂಡ ಸಿಗುತ್ತೆ ಆಯ್ತಾ. ಕಟ್ ಮಾಡಿ ಇಟ್ಟಿರ್ತಾರೆ ಪನೀರ್. ಕೆಲವೊಂದು ಅದು ಇರುತ್ತೆ, ಕಟ್ ಮಾಡೋದು ಕೂಡ ಹಾಗೇನೆ ಇರುತ್ತೆ ಆಯ್ತಾ. ನಾನು ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೇನೆ ಆಯ್ತಾ. ಪನೀರ್ ಕಟ್ ಮಾಡಿ ಆಯ್ತು. ಇನ್ನು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗುವ. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಆಯಿಲ್ ನಾನಿಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಆಯ್ತಾ. ಕಾದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ತಾ ಇದ್ದೇನೆ ಆಯ್ತಾ. ಬಿರಿಯಾನಿಗೆ ನಾವು ದಮ್ಮ ಹಾಕುವಾಗ ಈರುಳ್ಳಿ ಫ್ರೈ ಮಾಡಿದ ಹಾಕ್ಲಿಕ್ಕಿದೆಯಲ್ಲ, ಸೊ ಹಾಗಾಗಿ ಎಲ್ರಿಗೂ ಗೊತ್ತಿರ್ಬೋದು. ಅದಕ್ಕೆ ನಾನು ಫಸ್ಟಿಗೆ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಳ್ತಿದ್ದೇನೆ ಆಯ್ತಾ. ನಮಗೆ ಈ ಥರದ್ದು ಕೆಲಸ ಫಸ್ಟಿಗೆ ಮಾಡಿಟ್ರೆ ನಮಗೆ ತುಂಬ ಈಸಿ ಆಗೋದು. ಸೊ ಹಾಗಾಗಿ ಕೆಲವೊಂದು ಸರ್ತಿ ಕೆಲವರಿಗೆ ಮರ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫಸ್ಟಿಗೆ ಮಾಡ್ಕೊಂಡಿಟ್ರೆ ಈಸಿ ಆಗೋದು ಅಂತೇಳಿ. ಹಾಗೆ ಈರುಳ್ಳಿಯಲ್ಲಿ ಫ್ರೈ ಆಗ್ತಾ ಇರುವಾಗ ನಾನಿಲ್ಲಿ ಬಿರಿಯಾನಿ ರೈಸ್ ಬೇಯಲಿಕ್ಕೆ ಇಲ್ಲಿ ನೀರು ಇಡ್ತಿದ್ದೇನೆ ಆಯ್ತಾ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆದ್ರಿಂದ ಈ ಪಾತ್ರೆ ಇಡ್ತಾ ಇದ್ದೇನೆ. ಈ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ ನಾನಿಲ್ಲಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು ಇಲ್ಲಿ ಉಪ್ಪು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಹಾಗೆಯೇ 5 ಲವಂಗ ಹಾಕ್ಕೊಂಡೆ, ಸ್ವಲ್ಪ ಚಕ್ಕೆ ಹಾಕ್ಕೊಂಡೆ. ನಾನು ಚಕ್ಕೆ ಗೊತ್ತಿದೆಯಲ್ಲ ನಿಮಗೆ, ನಾನು ಸ್ವಲ್ಪ ಹಾಕೊಂಡೆ. ಹಾಗೆ ನಾನು ಸ್ವಲ್ಪ ಒಡಸೊಪ್ಪು ಹಾಕೊಂಡಾಯ್ತಾ. ದೊಡ್ಡ ಜೀರಗ ಅಂತ ಹೇಳ್ತಾರಲ್ಲ ಹಾಗೆ, ಅದನ್ನು ಹಾಗೆ ಹಾಕಿ ಕುದಿಲಿಕ್ಕೆ ಇಟ್ಟಾಯ್ತಾ. ಅಷ್ಟೊತ್ತಿಗೆ ಇಲ್ಲಿ ನಮಗೆ ಆಯಿಲಲ್ಲಿ ಈರುಳ್ಳಿ ಫ್ರೈ ಆಗಿ ಬಂತು, ಫ್ರೈ ಆಗಿ ರೆಡಿ ಆಗಿದೆ ಆಯ್ತಾ. ಇನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ, ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ ಆಯ್ತಾ. ಹಾಗೆ ನೋಡಿ ಇಲ್ಲಿ ನೀರು ಕುದೀತಾ ಇದೆ. ಬಿರಿಯಾನಿ ರೈಸ್ ಹಾಕ್ಬೇಕಿನ್ನು ಬೇಯಲಿಕ್ಕೆ. ನೀರು ಕುದಿಯುವಾಗ ನಮಗಿಲ್ಲಿ ಬಿರಿಯಾನಿ ರೈಸ್ ಹಾಕ್ಕೊಳ್ಬೇಕಾಯ್ತಾ. ಅದಕ್ಕಿಂತ ಮೊದಲು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀರು ಕುದಿದ ನಂತರ ನಾವಿಲ್ಲಿ ರೈಸ್ ಹಾಕ್ಕೊಳ್ಬೇಕು ಬೇಯಲಿಕ್ಕೆ. ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೇನಲ್ಲ ಅದನ್ನು ಡೈರೆಕ್ಟಾಗಿ ನಾನಿಲ್ಲಿ ಹಾಕ್ತಾ ಇದ್ದೇನೆ. ನೀವು ಫಸ್ಟಿಗೆ ನೆನೆಸಿ ಇಟ್ಟು ಅಕ್ಕಿಯನ್ನು ನೀವಿಲ್ಲಿ ನೆನೆಸಿಟ್ಟು ನಂತರ ನೀವು ವಾಶ್ ಮಾಡ್ಲಿಕ್ಕೆ ಹೋಗಬೇಡಿ ಆಯ್ತಾ. ಅಕ್ಕಿಯಲ್ಲಿ ಉಂಟಲ್ಲ ಎರಡೆರಡು ಭಾಗವಾಗಿ ಎಲ್ಲ ಕಟ್ ಕಟ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ನೀವು ಫಸ್ಟಿಗೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ನಂತರ ನೀವು ಇಲ್ಲಿ ನೆನೆಸಿಡ್ಲಿಕ್ಕೆ ಇಟ್ಕೊಳ್ಬೇಕಾಯ್ತಾ. ಅದು ನಮಗೆ ಬೆಸ್ಟ್. ಹಾಗೆ ನೋಡಿ ಇಲ್ಲಿ ರೈಸ್ ಬೆಂದಿದೆ. ನಾವಿಲ್ಲಿ 80% ಅಷ್ಟು ನಾವಿಲ್ಲಿ ಅಕ್ಕಿಯನ್ನು ಬೇಯಿಸ್ಕೊಳ್ಬೇಕು. ನೋಡಿ ಇಲ್ಲಿ ರೈಸ್ ಬೆಂದಿದೆ. ಇವಾಗ ನಾನಿಲ್ಲಿ ರೈಸನ್ನು ಸೋರಿಸ್ಕೊಳ್ತಿದ್ದೇನೆ ಆಯ್ತಾ. ನಂತರ ನಾವಿಲ್ಲಿ ಬಿರಿಯಾನಿ ಮಸಾಲ ಯಾವ ತರ ಮಾಡೋದು ಅಂತೇಳಿ ನೋಡುವ. ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ನಾನು ಇದೇ ಪಾತ್ರೆಯಲ್ಲಿ ಲಾಸ್ಟಿಗೆ ದಮ್ ಇಡೋದು. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಫೈನಲ್ ಆಗಿ ನಾವು ಯಾವ ಪಾತ್ರೆಯಲ್ಲಿ ನಾವು ದಮ್ ಇಡ್ತೇವೋ ಅದೇ ಪಾತ್ರೆ ನಾನು ಇಲ್ಲಿ ತಗೊಂಡಿದ್ದೇನೆ ಆಯ್ತಾ. ಆ ಪಾತ್ರೆ ಕಾದ ನಂತರ ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೇನೆ. ತುಪ್ಪ ಕಾದ ನಂತರ ಅದಕ್ಕೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರ್ ಹಾಕ್ತಿದ್ದೇನೆ ಆಯ್ತಾ. ಫ್ಲೇಮನ್ನು ಲೋ ಮಾಡ್ಕೊಳ್ಳಿ ಆಯ್ತಾ. ಲೋ ಫ್ಲೇಮ್ ಇಟ್ಟು ನೀವು ಇಲ್ಲಿ ಪನ್ನೀರ್ ಹಾಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಟು ಹಾಕೊಳ್ಬೇಡಿ ಆಯ್ತಾ.
ಹಾಗೆ ನೋಡಿ ಪನ್ನೀರೆಲ್ಲ ಹಾಕಿದ ನಂತರ ಅದನ್ನು ಎರಡು ಸೈಡ್ ಕೂಡ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕಾಯ್ತಾ. ಈ ಥರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಏನಾಗಲ್ಲ, ಹುಡಿ ಹುಡಿ ಏನಾಗ್ಲಿಕ್ಕೆ ಹೋಗಲ್ಲ ಆಯ್ತಾ, ಗಟ್ಟಿಯಾಗಿ ಇರುತ್ತೆ ಪನ್ನೀರ್. ಅದನ್ನು ಎರಡು ಸೈಡ್ ಈ ಥರ ಬ್ರೌನ್ ಕಲರ್ ಬರುವವರೆಗೆ ನೀವು ಫ್ರೈ ಮಾಡ್ಕೊಳ್ಬೇಕಾಯ್ತಾ. ಎಷ್ಟು ಚೆನ್ನಾಗಿ ನೀವು ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಮಗಿಲ್ಲಿ ಬಿರಿಯಾನಿ ರುಚಿಯಾಗಿ ಬರುತ್ತೆ. ಹಾಗೆ ನೋಡಿ ಇಲ್ಲಿ ನಾನು ಎರಡು ಸೈಡ್ ಕೂಡ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಿಕೊಂಡೆ. ಈ ಥರ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೇನೆ ಆಯಿತಾ, ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ. ನಾನು ಒಂದೇ ಪಾತ್ರೆಯಲ್ಲಿ ಎಲ್ಲವೂ ಕೂಡ ಮಾಡ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ನಿಮಗೆ ಕೂಡ ಈಸಿ ಆಗ್ಬೋದು ಅಂತ ಹೇಳಿ. ಬೇರೆ ಬೇರೆ ಪಾತ್ರೆ ತೊಗೊಂಡ್ರೆ ತೊಳಿಲಿಕ್ಕೂ ಕಷ್ಟ, ತುಂಬ ಕೆಲಸ ಕೊಡುತ್ತೆ. ಹಾಗಾಗಿ ನೋಡಿ ಪನ್ನೀರ್ ಇಲ್ಲಿ ನಾನು ಎರಡು ಸೈಡ್ ಕೂಡ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಆಯಿತಾ. ನೀವು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತ ಹೇಳಿದ್ರೆ ನೀವು ಆಯಿಲಲ್ಲಿ ಕೂಡ ಈ ಥರ ಫ್ರೈ ಮಾಡ್ಕೊಳ್ಬೋದಾಯ್ತಾ. ಹಾಗೆ ನೋಡಿ ಆ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಉಳಿದಿದೆಯಲ್ಲ, ಇದಕ್ಕೆ ನಾನು ಅದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ಹಾಕೊಳ್ತಿದ್ದೇನೆ ಆಯಿತಾ. ವೆಜಿಟೇಬಲ್ ಆಯಿಲ್ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಎಣ್ಣೆ ಕಾದ ನಂತರ ಅದಕ್ಕೆ ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇದ್ದೇನೆ. 2 ದೊಡ್ಡ ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಯ್ತಾ. ಈರುಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವಿವಾಗ ಕಾಯಿ ಮೆಣಸು ಹಾಕ್ಕೊಳ್ಬೇಕು. ಕಾಯಿ ಮೆಣಸನ್ನ ಇಲ್ಲಿ ಇಡಿಯಾಗಿ ಹಾಕ್ಕೊಳ್ತಿದ್ದೇನೆ, ಖಾರ ಬೇಡ ಅಂತೇಳಿ. ನಿಮಗೆ ಖಾರ ಬೇಕು ಅಂತಂದರೆ ಕಟ್ ಮಾಡಿ 2ರಿಂದ 3, ಜಾಸ್ತಿ ಖಾರ ಬೇಕಂತ ಹೇಳಿದ್ರೆ 3ರಿಂದ 4 ಕಾಯಿ ಮೆಣಸು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ನಾನಿಲ್ಲಿ ಖಾರ ಬೇಡ ಅಂತೇಳಿ ನಾನು ಇಡಿಯಾಗಿ ಹಾಕ್ತಾ ಇರೋದು. ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಟೊಮೆಟೊ ಹಾಕ್ಕೊಳ್ಬೇಕಾಯ್ತಾ. ಟೊಮೆಟೊ ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಇರುವಂತಹ ಟೊಮೆಟೊ ತಗೊಂಡಿದ್ದೇನೆ. ಹಾಗೇನೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಬೇಕು. ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಯ್ತಾ. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೆ ನೋಡಿ ಈರುಳ್ಳಿ ಟೊಮೆಟೊ ಇಲ್ಲಿ ಫ್ರೈ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಆಯಿತಾ. ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹೀರ್ಕೊಳ್ಬೇಕಲ್ಲ, ಸೊ ಹಾಗಾಗಿ ನಾನಿಲ್ಲಿ ಉಪ್ಪು ಹಾಕ್ಕೊಂಡೆ. ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಂಡಾಯ್ತಾ, ಎಲ್ಲ ಕೂಡ ಸ್ಪ್ರೆಡ್ ಆಗಲಿ ಅಂತೇಳಿ. ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಇಲ್ಲಿ ಫ್ರೈ ಆಗಿದೆ. ನಂತರ ಇದಕ್ಕೆ ಮಸಾಲ ಪೌಡರ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕ್ತಿದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ಕಾಳು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಆಯಿತಾ. ಇದಕ್ಕೆ ಇಷ್ಟೇ ಮಸಾಲ ಪೌಡರ್ ಆ್ಯಡ್ ಮಾಡಲಿಕ್ಕಿರೋದು, ಬೇರೆ ಏನಿಲ್ಲ ಆಯಿತಾ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲ ಪೌಡರ್ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಉಂಟಲ್ಲ, ಅದನ್ನು ಮುಚ್ಚಳ ಹಾಕಿ 1 ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಟಿರ್ಬೇಕಾಯ್ತಾ. ಮಸಾಲ ಎಲ್ಲ ಕಡೆ ಕೂಡ ಹೀರ್ಕೊಳ್ಬೇಕಲ್ಲ, ಸೊ ಹಾಗಾಗಿ ಅದರ ಮಸಾಲ ಹಾಕಿರುವಂಥ ಹಸಿ ವಾಸನೆ ಹೋಗಬೇಕು. ಸೊ ಹಾಗಾಗಿ 1 ನಿಮಿಷ ಹಾಗೇನೆ ಇಡಬೇಕಾಯ್ತಾ ಮುಚ್ಚಳ ಹಾಕಿ ಲೋ ಫ್ಲೇಮಲ್ಲಿ. ಹಾಗೆ ನೋಡಿ 1 ನಿಮಿಷ ಆದ ನಂತರ ತೆಗೆದು ನೋಡುವಾಗ ಆಯಿಲೆಲ್ಲ ಬಿಟ್ಟಿರುತ್ತೆ ಎಲ್ಲ ಕಡೆ ಕೂಡ. ನಿಮಗೆ ಅದ್ರ ಒಳ್ಳೆ ಸ್ಮೆಲ್ ಕೂಡ ನಿಮಗೆ ಹೊಡೆಯುತ್ತೆ ಆಯಿತಾ. ಹಾಗೆ ನೋಡಿ ಆಯಿಲೆಲ್ಲ ಬಿಟ್ಟ ನಂತರ ನಮಗೆ ಗೊತ್ತಾಗುತ್ತೆ ಮಸಾಲೆಲ್ಲ ಕರೆಕ್ಟ್ ಎಲ್ಲ ಕಡೆ ಕೂಡ ಹೀರ್ಕೊಂಡಿದೆ ಅಂತೇಳಿ. ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಬೇಕಾಯ್ತಾ. ಇಲ್ಲಿ ಗಟ್ಟಿ ಮೊಸರು ಹಾಕ್ಕೊಳ್ಬೇಕು, ತೆಳುವಿರುವಂಥ ಮೊಸರು ಮಜ್ಜಿಗೆ ಏನು ಹಾಕ್ಕೊಳ್ಬಾರ್ದು. ಮೊಸರು ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ, ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇರುವಾಗಲೇ, ಮಿಕ್ಸ್ ಮಾಡ್ತಾ ಇರುವಾಗಲೇ ಇಲ್ಲಿ ಮೊಸರು ಹಾಕಿದ್ರಿಂದ ಇಲ್ಲಿ ಬೇಗನೆ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಇವಾಗ ನೀವು ಡೈರೆಕ್ಟಾಗಿ ನೀವು ಫ್ರೈ ಮಾಡ್ಕೊಂಡಿರುವಂತಹ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಡೈರೆಕ್ಟಾಗಿ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಾಯ್ತಾ. ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಆಯಿತಾ. ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಜಾಸ್ತಿ ಇಲ್ಲಿ ನಾವು ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೇಕು, ಆವಾಗ ನಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಸ್ವಲ್ಪ ಹಾಕಿದೆ. ಹಾಗೆಯೇ ಪುದೀನ ಸೊಪ್ಪು ನಾನಿಲ್ಲಿ ಜಾಸ್ತಿ ಹಾಕಿದೆ. ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಹಾಕಿ ನಾವಿಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ ನಂತರ ಆಯಿತಾ.
ಹೈ ಫ್ಲೇಮಲ್ಲಿ ಇಟ್ಟು ನೀವು ಇಲ್ಲಿ ಬೇಯಿಸ್ಕೊಳ್ಬೇಡಿ ಆಯ್ತಾ. ಇಲ್ಲಿ ನಾವು ಲೋ ಫ್ಲೇಮಲ್ಲಿ 2 ನಿಮಿಷ ಇಡುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಮಸಾಲ ಹೀರ್ಕೊಳ್ಳಿಕ್ಕೆ, ಪನ್ನೀರಿಗೆ ಈ ಮಸಾಲ ಉಂಟಲ್ಲ ಹೀರ್ಕೊಳ್ಳಿಕ್ಕೋಸ್ಕರ ನಾವಿಲ್ಲಿ ಲೋ ಫ್ಲೇಮಲ್ಲಿ 2 ನಿಮಿಷ ಹಾಗೇನೆ ಇಡ್ತಾ ಇರೋದು. ಹಾಗೆ ನೋಡಿ ಇಲ್ಲಿ ಪನ್ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ, ಆಯಿಲ್ ಎಲ್ಲ ಕರೆಕ್ಟಾಗಿ ಬಿಟ್ಟಿದೆ ಆಯ್ತಾ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತಾಯ್ತಾ. ಇನ್ನು ಮಿಕ್ಸ್ ಮಾಡಿದ ನಂತರ ರೈಸ್ ಇಲ್ಲಿ ದಮ್ ಹಿಡಿದು ಅಷ್ಟೇ ಪ್ರೊಸೆಸ್ ಇರೋದು. ಹಾಗೆ ನೋಡಿ ಇಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಂತರ ಇದಕ್ಕೆ ಎಲ್ಲ ಕಡೆ ಕೂಡ ಈ ಪನ್ನೀರ್ ಮಸಾಲೆ ಇದೆಯಲ್ಲ ಇದನ್ನೆಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವಿಲ್ಲಿ ಬೇಯಿಸ್ಕೊಂಡಿದ್ದೇವಲ್ಲ ನಾವು ರೈಸ್, ಆಲ್ರೆಡಿ ನಾವಿಲ್ಲಿ ಬೇಯಿಸ್ಕೊಂಡು ಸೋರಿಸಿಟ್ಟಿದ್ದೇವಲ್ಲ ನಾವು ಬಿರಿಯಾನಿ ರೈಸ್, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಯ್ತಾ. ಹಾಗೆ ನೋಡಿ ಎಲ್ಲ ಕಡೆ ಕೂಡ ನಾನು ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಂಡಿರುವಂತಹ ನಾನಿಲ್ಲಿ ರೈಸ್ ಹಾಕೊಳ್ತಿದ್ದೇನೆ. ನಾನಿಲ್ಲಿ ಈ ರೈಸ್ ಉಂಟಲ್ಲ ದಾವೂದ್ ಗೋಲ್ಡ್ ಡೈಮಂಡ್ ರೈಸ್ ಆಯ್ತಾ. ತುಂಬ ಜನರು ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಬಂದರೆ ಕೇಳ್ತಾರೆ ಈ ರೈಸ್ ಯಾವುದಂತ ಹೇಳಿ. ಇದು ನಾವಿಲ್ಲಿ ಯೂಸ್ ಮಾಡೋದು ದಾವೂದ್ ಗೋಲ್ಡ್ ಡೈಮಂಡ್ ರೈಸ್ ಆಯ್ತಾ. ಹಾಗೇನೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡರ್ ಕಲಸಿ ಹಾಕ್ತಾ ಇದ್ದೇನೆ. ಹಾಗೇನೆ ದಮ್ ಇಡ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ಪುದೀನ ಸೊಪ್ಪು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪಿಗಿಂತ ನಾನು ಸ್ವಲ್ಪ ಜಾಸ್ತಿ ಪುದೀನ ಸೊಪ್ಪು ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆ, ನಿಮ್ಗೆ ನೋಡುವಾಗಲೇ ಗೊತ್ತಾಗ್ಬೋದು. ಹಾಗೇನೆ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ ಆಯ್ತಾ. ಫೈನಲ್ ಆಗಿ ನಾವಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಬೇಕಾಯ್ತಾ. ತುಪ್ಪ ಇದ್ದರೆ ತುಪ್ಪನೇ ಬೆಸ್ಟ್ ಆಯ್ತಾ. ಆಯಿಲ್ ಇದ್ರೆ ಆಯಿಲ್ ಹಾಕೊಳ್ಳಿ, ಬಟ್ ನಮ್ಮ ಬಿರಿಯಾನಿಗೆ ಯಾವತ್ತೂ ಕೂಡ ತುಪ್ಪ ಹಾಕ್ಕೊಂಡ್ರೆ ಬೆಸ್ಟ್. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡೆ ಅಷ್ಟೇ. ನಾನಿಲ್ಲಿ 5 ನಿಮಿಷ ದಮ್ ಇಡ್ಲಿಕ್ಕೆ ಇಟ್ಟಿದ್ದೇನೆ. 5 ನಿಮಿಷ ಬಿಟ್ಟು ನಾನಿಲ್ಲಿ ಓಪನ್ ಮಾಡಿದಾಗ ಗಮ್ ಅಂತೇಳಿ ದಮ್ ಬಂದಿದೆ ನೋಡಿ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುವಂತಹ ಘಮ ಅನ್ನುವಂತಹ ಪನ್ನೀರ್ ಬಿರಿಯಾನಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಆಯ್ತಾ. ಮಕ್ಕಳಿಗೆ ದೊಡ್ಡವರಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಇದರಲ್ಲಿ ಜಾಸ್ತಿ ಮಸಾಲ ಕೂಡ ನಮಗಿಲ್ಲಿ ಸಿಗೋದಿಲ್ಲ. ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಅಂತ ಹೇಳಬೇಕಂತನೇ ಇಲ್ಲ, ಚಿಕನ್ ಬಿರಿಯಾನಿ ಯಾವ ಥರ ಇರುತ್ತೋ ಅದಕ್ಕಿಂತಲೂ ಟೇಸ್ಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು. ತುಂಬ ಜನರು ನನಗೆ ರಿಕ್ವೆಸ್ಟ್ ಮಾಡಿದರು ಬಿರಿಯಾನಿ ರೆಸಿಪಿ ಹಾಕಲಿಕ್ಕೆ. ಸೊ ಅವರಿಗೋಸ್ಕರ ನಾನು ಇವತ್ತು ಪನ್ನೀರ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತಿರೋದಾಯ್ತಾ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಚಿಕನ್ ಮಟನ್ ಆ ಥರದ್ದು ಬಿರಿಯಾನಿ ಖಂಡಿತ ನಿಮಗೆ ನಾನು ಶೇರ್ ಮಾಡ್ತೇನೆ, ಯಾವ ಥರ ಮಾಡೋದು ಅಂತೇಳಿ. ಈಸಿ ಬಿರಿಯಾನಿ ರೆಸಿಪಿ ಬೇರೆ ಬೇರೆ ಟೈಪಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಯಿತಾ. ಹಾಗೆ ನೋಡಿ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ನಿಮಗೆಲ್ಲರೂ ಕೂಡ ಈ ರೆಸಿಪಿ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ, ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೇನೆ. ಸೊ ನೀವೆಲ್ಲರೂ ಕೂಡ ಈ ರೆಸಿಪಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ರೆಸಿಪೀಸ್ ನಿಮಗೆ ಇಷ್ಟವಾದರೆ, ರಿದಾಸ್ ಕಿಚನ್ ಚಾನಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ರೆಸಿಪಿ ಅಥವಾ ವ್ಲಾಗ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬೈ ಬಾಯ್.